ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಡಗಿ ಮೆಣಸಿನಕಾಯಿ ತುಳಿದು ಬ್ಯಾಡಗಿ ಹೋಗ್ತಾ ಇದ್ವಿ. ಸೊ ಹೋದ್ಮೇಲೆ ಯಾವ ರೀತಿ ಅನ್ಲೋಡ್ ಆಯಿತು ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನೀವೇನು ಮೊದಲೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಆಲ್ರೆಡಿ ನಾವು ನಿನ್ನೆ ಸಾಯಂಕಾಲನೇ ಅಂದರೆ ಇವತ್ತು 6 ಗಂಟೆ ನಾವು ವಿಡಿಯೋ ಬಿಟ್ಟಿರೋದು. ಇದನ್ನು ನಿನ್ನೆ ಸಾಯಂಕಾಲ 4:15 ನಾವು ಮೆಣಸಿನಕಾಯಿ ತುಳಿತಾ ಇದ್ದೀವಿ. ಸೊ ಕೆಲವು ಜನ ಬ್ಯಾಡಿಗೆ ಹೋಗೋಕ್ಕಿಂತ ಮುಂಚೆ ಪೂರ್ತಿ ಕಾಯಿ ಡ್ರೈ ಇದ್ದರೆ ತುಳಿಬೇಕಾದ್ರೆ ಕಾಯಿ ಮುರಿತವೆ ಅನ್ನೋ ಉದ್ದೇಶಕ್ಕೋಸ್ಕರ ನೀರು ಹಾಕ್ತಾರೆ. ಬಟ್ ನಾವೇನು ಮಾಡಿದ್ದೀವಿ, ಸ್ವಲ್ಪ ನಮ್ಮ ಕಾಯಿ ಮಳೆ ವಾತಾವರಣ ಇರೋದರಿಂದ ಕಾಯಿ ಸ್ವಲ್ಪ ತೇವಾಂಶ ಇರೋದರಿಂದ ಅದಕ್ಕೋಸ್ಕರ ಪೂರ್ತಿ ಒಣಗಿಲ್ಲ. ಸೊ ನೀರು ಹಾಕದೇನೆ ನಾವು ತುಳಿತಾ ಇದ್ದೀವಿ. ಇದು ಗಮನದಲ್ಲಿರಬೇಕು. ಓಕೆನಾ? ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಮತ್ತೆ ಅಲ್ಲಿ ರೇಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿದ್ದರೆ ರೇಟು ಕರೆಕ್ಟಾಗಿ ಏನೋ ಒಂದು 100-200 ರೂಪಾಯಿ ಮತ್ತು ಮಾಡಿದ ಮೇಲೆ 200 ರೂಪಾಯಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಯಾವ ರೀತಿ ತುಳಿತಾರೆ ಅನ್ನೋದನ್ನು ಯಾರಾದರೂ ನೋಡದೇ ಇದ್ದರೆ ಸೊ ನೀವು ಇಲ್ಲಿ ನೋಡ್ಬೋದು. ಪ್ರಸ್ತುತ ಯಾವ ರೀತಿ ತುಳಿತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು. ರೈತರೆಲ್ಲರಿಗೂ ಗೊತ್ತಿರುತ್ತೆ. ವಿಡಿಯೋ ನೋಡಿದ್ರೆ ಫಸ್ಟ್ ಟೈಮ್ ವಿಡಿಯೋ ನೋಡೋರಿಗೆ ಮಾತ್ರ ಯಾವ ರೀತಿ ತುಳಿತಾರೆ ಅನ್ನೋದು ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಓಕೆನಾ? ಸೊ ಆಲ್ರೆಡಿ ಮೆಣಸಿನಕಾಯಿ ತುಳಿತಾ ಇದ್ದಾರೆ. ಇದು ತುಳಿಯೋಕ್ಕೆ ಎಷ್ಟು ಒಂದು ಚೀಲಕ್ಕಂದರೆ ಒಂದು ಚೀಲಕ್ಕೆ 30 ರೂಪಾಯಿದಂಗೆ ನಮ್ಮ ಊರಲ್ಲಿ ತುಳಿತಾ ಇದ್ದೀವಿ ಪ್ರೆಸೆಂಟ್. ಓಕೆನಾ? ಸೊ ಎಷ್ಟೆಲ್ಲ ತುಳಿದ ಮೇಲೆ ನಮ್ಮದು 451 ಕೇಡ್ಗಾಯಿ, ರುದ್ರ ಬ್ಯಾಡಗಿ ಕೇಡ್ಗಾಯಿ ಮತ್ತು ರುದ್ರ ಬ್ಯಾಡಗಿ ಒಳ್ಳೆ ಕಾಯಿ ಅರ್ಧ ಕಾಯಿ ಮಾತ್ರ ಹಾಕ್ಕೊಂಡು ಹೋಗಿದ್ದು, ಇನ್ನು ಅರ್ಧ ಕಾಯಿ ಒಣಗಬೇಕು. ಸೊ ಅದೇ ಕಾರಣಕ್ಕೋಸ್ಕರ ಒಣಗಿರ್ತಕ್ಕಂಥ ಅರ್ಧ ರುದ್ರ ಬ್ಯಾಡಗಿನ ತುಳಿದೀವಿ. ಸೊ ರುದ್ರ ಬ್ಯಾಡಗಿ 32 ಚೀಲ ಆಗಿದ್ದಾವೆ. ಮತ್ತು 56 ಕೇಡ್ಗಾಯಿ ಅಂದರೆ ಕೇಡ್ಗಾಯಿ 451 56 ಚೀಲ ಆಗಿದ್ದಾವೆ. 19 ಚೀಲ ಕೇಡ್ಗಾಯಿ ರುದ್ರ ಬ್ಯಾಡಗಿ ಆಗಿದ್ದಾವೆ. ಓಕೆನಾ? ಇಷ್ಟೆಲ್ಲ ಆಯಿತು. ಸೊ ಫೈನಲಿ ನಾವು ಬ್ಯಾಡಗಿಗೆ ಬಂದಿದ್ದೀವಿ. ಸೊ 3:30-4 ಆಗಿತ್ತು ನಾವು ಬ್ಯಾಡಗಿ ಬರೋಷ್ಟೊತ್ತಿಗೆ. ಸೊ ಬ್ಯಾಡಗಿಗೆ ಬಂದಮೇಲೆ ನಾವು ನಮ್ಮ ಊರಲ್ಲಿ ಜಾಸ್ತಿ ಹಾಕೋದಂದರೆ ಶ್ರೀ ಗಾಯತ್ರಿ ಟ್ರೇಡಿಂಗ್ ಕಂಪನಿಗೆ ಜಾಸ್ತಿ ಹಾಕ್ತೀವಿ. ಅದ್ರ ಜೊತೆಗೇ ರೇವಣ ಸಿದ್ದೇಶ್ವರ ಕಂಪನಿ ಜೊತೆಗೇ ಜಾಸ್ತಿ ಹಾಕ್ತೀವಿ. ಸೊ ನಾನು ಬಂದುಬಿಟ್ಟು ನಮಗೆ ಪರಿಚಯ ಇರೋದ್ರಿಂದ ಗಾಯತ್ರಿ ಟ್ರೇಡಿಂಗ್ ಕಂಪನಿಗೆ ಮಾತ್ರ ಹಾಕಿದ್ದೀವಿ. ಸೊ ನಮ್ಮೂರು ನಮ್ಮ ಕಡೆ ಜಾಸ್ತಿನೇ ಇದಕ್ಕೆ ಹಾಕೋದು. ಸೊ ಅದೇ ಉದ್ದೇಶಕ್ಕೋಸ್ಕರ ನಾವು ಕೂಡ ಪರಿಚಯ ಇರೋದ್ರಿಂದ, ಯಾಕಂದರೆ ಹಣದ ವಿಚಾರ ಇರೋದ್ರಿಂದ ನಮಗೆ ಪರಿಚಯ ಇರೋ ಥರ ನಾವು ಗಾಯತ್ರಿ ಟ್ರೇಡಿಂಗ್ ಕಂಪನಿಗೋಸ್ಕರನೇ ಇಲ್ಲಿ ನಾವು ಮೆಣಸಿನಕಾಯಿ ಇವತ್ತು ಅಲ್ಲೇ ಹಾಕಿದ್ದೀವಿ. ಸೊ ಲಾಟ್ ಇಳಿಸ್ತಾ ಇದ್ದಾರೆ. ಸೊ ನಾವು ಒಟ್ಟು ಟೋಟಲಾಗಿ 3 ಲಾಟ್ ಮಾಡಿದ್ದೀವಿ. ಸೊ 3 ಲಾಟ್ ಅಂದರೆ ಒಂದು ಕುಶ ಅಂತ ಬರೆದಿದ್ದೀವಿ. ಕುಶಲ್ 32 ಅಂದರೆ ಅದು ರುದ್ರಬ್ಯಾಡಗಿ ಕೇಡ್ಗಾಯಿ, ಇದು ಒಳ್ಳೆಕಾಯಿ. ಇನ್ನು 19 ಶಿವ ಅಂತ ಬರೆದಿದ್ದೀವಿ, ಅದು ರುದ್ರಬ್ಯಾಡಗಿ ಕೇಡ್ಗಾಯಿ. ಇನ್ನು 56 ರಾಯಣ್ಣ ಅಂತ ಬರೆದಿದ್ದೇನಲ್ಲ, ಸೊ ಇದು ಬಂದುಬಿಟ್ಟು 451 ಕೇಡ್ಗಾಯಿ. ಸೊ ಟೋಟಲಾಗಿ 3 ಲಾಟನ್ನು ಮಾಡಿದ್ದೀವಿ. ಸೊ ಈ 3 ಲಾಟನ್ನು ಆಲ್ರೆಡಿ ಇಳಿಸ್ತಾ ಇದ್ದಾರೆ. ಸೊ ಯಾವ ರೀತಿ ಇಳಿಸ್ತಾ ಇದ್ದಾರೆ ಅನ್ನೋದು ಕೂಡ ನೀವು ನೋಡ್ತಾ ಇರ್ಬೋದು ಪ್ರಸ್ತುತ ಬ್ಯಾಡಗಿಲಿ. ಸೊ ಬ್ಯಾಡಗಿಲಿ ಬಂದುಬಿಟ್ಟು ಒಂದು ವಾರದಿಂದ ವಾತಾವರಣ ಯಾವ ರೀತಿ ಇದೆ ಅಂದರೆ ಮೋಡ ಕವಿದ ವಾತಾವರಣ ಇದೆ ಹೊರತು ಯಾವುದೇ ಒಂಥರ ಈ ರೀತಿ ಬಿಸಿಲು ಜಾಸ್ತಿ ಬಿದ್ದಿಲ್ಲ. ಅದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಬರ್ತಕ್ಕಂಥ ಮಾಲು ಕೂಡ ಮಾಯ್ಚರ್ ಅಂದರೆ ತೇವಾಂಶ ಇರೋದ್ರಿಂದನೇ ರೇಟ್ ಕಡಿಮೆ ಆಗ್ತಾ ಬರ್ತಾ ಇದೆ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಪೂರ್ತಿ ಡ್ರೈ ಮಾಲು ಇದುವರೆಗೂ ಒಂದು ವಾರದಿಂದ ಬಂದೇ ಇಲ್ಲ, ಯಾಕಂದರೆ ವಾತಾವರಣ ಕೂಡ ಅದೇ ರೀತಿ ಇರೋದ್ರಿಂದ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು 56 ರಾಯಣ್ಣ ಆಲ್ರೆಡಿ ಫುಲ್ಲು ಅನ್ಲೋಡ್ ಮಾಡಿದ್ದಾರೆ. ಯಾವ ರೀತಿ ಇದೆ ಕಾಯಿ ಅನ್ನೋದನ್ನು ಕೂಡ ನೋಡ್ಬೋದು. ಯಾವುದೇ ಒಂದು ರೀತಿ ನಾವು ನೀರು ಹಾಕಿಲ್ಲ, ಇದು ನಮ್ಮ ಗಮನದಲ್ಲಿ ಇರಬೇಕು. ಯಾಕಂದರೆ ನೀರು ಮೇಲೆ ಡಿಪೆಂಡ್ ಆಗಿ ರೇಟ್ ಕೂಡ ನಿಗದಿ ಮಾಡ್ತಾರೆ. ಯಾವ ರೀತಿ ಹಣ್ಣಗಾಯಿದಾವೆ ಅಂತ ಕೂಡ ನೋಡ್ತಾರೆ ಕೊನೆಯದಾಗಿ. ಸೊ ಇದಿಷ್ಟೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಬ್ಯಾಡಿಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು. ಯಾಕಂದರೆ ಅಲ್ಲಿ ಹೋದ್ಮೇಲೆ ರೇಟ್ ಬರೆದ್ಮೇಲೆ ಮತ್ತೆ ನಾವು ಏನು ಮಾಡೋಕ್ಕೆ ಬರೋಲ್ಲ. ಏನು ಕೇಳಿದ್ರು ಒಂದು 100 ರೂಪಾಯಿ 200 ರೂಪಾಯಿ ಜಾಸ್ತಿ ಮಾಡ್ಬೋದು ಹೊರತು 1000 ಗಟ್ಟಲೆ ಯಾರೂ ಜಾಸ್ತಿ ಮಾಡೋದಿಲ್ಲ. ಓಕೆನಾ? ಸೊ ಆಲ್ರೆಡಿ ನಮ್ಮದು ಕಾಯಿ ಅನ್ಲೋಡ್ ಮಾಡ್ತಾ ಇದ್ದಾರೆ. 3 ಲಾಟಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಎಣಿಸ್ಕೋಬೇಕು ಚೀಲಗಳು ಎಷ್ಟು ಬರೆದಿದ್ದು ಏನಿಲ್ಲ ಅಂತ. ಅವ್ರು ಅನ್ಲೋಡ್ ಮಾಡಿದ ಮೇಲೆ ಕೂಡ ಮತ್ತೆ ಒಂದಪ್ಪ ನಾವು ಎಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಮತ್ತೆ ಅವರೆಲ್ಲ ಕ್ಲೀನ್ ಮಾಡ್ತಾರೆ. ಏನೇನು ಬಿದ್ದಿದ್ದು ಗಾಡಿ ಎಲ್ಲ ಅನ್ಲೋಡ್ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಎಲ್ಲ ಮಾಡಿದ ತಕ್ಷಣ ಮತ್ತೆ ನಮಗೆ ಅವರು ಹೆಸರು ಬರ್ಕೊತಾರೆ, ಯಾವ ಲಾಟಿಗೆ ಏನು ಹೆಸರು ಎಷ್ಟು ಚೀಲ ಇಟ್ಟಿದ್ವಿ ಅಂತೇಳಿ. ಸೊ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ 19 ಶಿವ ಅಂತೇಳಿ ಬರೆದಿದ್ದೀನಿ. ಸೊ ಅಂದರೆ ಅದರ ಹೆಸರು ಶಿವಪ್ಪ 19 ಅಂತೇಳಿ ಬರ್ಕೊತಾರೆ. ಮತ್ತು ಆಲ್ರೆಡಿ ಕ್ಲೀನ್ ಮಾಡ್ತಾರೆ. 3 ಲಾಟಾಗಿ ನಿಗದಿ ಮಾಡಿದ್ದೀವಿ. ಸೊ ಅದೆಲ್ಲ ಆದಮೇಲೆ ಅಲ್ಲಿ ಅಮಾಲಿ ಅಂದರೆ ಚೀಲಕ್ಕೆ ಲೋಡ್ ಮಾಡಿರೋದ್ರಿಂದ ಹಿಡಿದು ಇಲ್ಲಿವರೆಗೂ ಬರೋದ್ರವರೆಗೂ ಎಲ್ಲ ಅವರೇ ಕೊಟ್ಕೊತಾರೆ. ಸೊ ಗಾಡಿ ಎಲ್ಲ ಅನ್ಲೋಡ್ ಮಾಡಿದ ಮೇಲೆ ಗಾಡಿಯವ್ರಿಗೆ ಈ ಥರ ಹೆಸರು ಬರ್ಕೊಂಡು ಒಂದು ಚೀಲಕ್ಕೆ 105 ರೂಪಾಯಿ. ಓಕೆನಾ? ಅಮಾಲಿದು ಬಂತು, ಎಲ್ಲ ಬಂತು. ಅಲ್ಲಿಂದ ಬ್ಯಾಡಗಿ ಬರೋಷ್ಟೊತ್ತಿಗೆ ಒಂದು ಚೀಲಕ್ಕೆ 105 ರೂಪಾಯಿ ಖರ್ಚು ಬಂದಿದೆ. ಎಲ್ಲನೂ ಅಂಗಡಿಯವರು ಕೊಟ್ಕೋತಾರೆ. ಇದೆಲ್ಲ ಕೊಡ್ತಾರೆ ಅಂದರೆ ಅಂಗಡಿಯವ್ರು ಯಾಕೆ ಕೊಡ್ತಾರೆ ಅಂದರೆ ಎಲ್ಲ ಕೊಟ್ಟಿರ್ತಾರೆ. ಬಟ್ ಲಾಸ್ಟ್ ಫೈನಲ್ ನಮಗೆ ಪಟ್ಟಿ ಕೊಡ್ಬೇಕಾದ್ರೆ ಅದರಲ್ಲಿ ಕಟ್ ಮಾಡಿ ಎಷ್ಟು ಆಯಿತು ಇಷ್ಟಿಲ್ಲ ಅಂತೇಳಿ ಎಲ್ಲನೂ ಕಟ್ ಮಾಡಿ ಕೊಡ್ತಾರೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋ ಬಂದು ಬ್ಯಾಡಗಿಯಲ್ಲಿ ಇಳಿಸಿರತಕ್ಕಂಥ ವಿಡಿಯೋ ನಿಮಗೆ ಪ್ರಸ್ತುತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಏನೆಲ್ಲ ಮಾಡಿದ್ದೀನಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾಳೆ ಮತ್ತೆ ಬೆಳಗ್ಗಿನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಯಿ ಯಾವ ಬೆಲೆಗೆ ಮಾರಾಟ ಅದು, ಬೆಳಗಿನ ಮಾರ್ಕೆಟ್ ಯಾವ ರೀತಿ ಇರುತ್ತೆ, ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ
ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.